ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ 3 ಕರ್ಮಗಳು ಅದಾವ ನಮ್ಮ. ಆಗಾಮಿ ಅಂತನೂ ಕರೀತಾರೆ. ಈಗ ಅನಂತ ಜನ್ಮದೊಳಗೆ, ಭಾಳ ಜನ್ಮದೊಳಗೆ ನಾವು ಮಾಡಿದ ಪುಣ್ಯ ಪಾಪ 2 ಕರ್ಮಗಳೇ. ಪುಣ್ಯನೂ ಒಂದು ಕರ್ಮನೇ, ಪಾಪನೂ ಒಂದು ಕರ್ಮ. ಆ ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ. ಈಗ ನಾವೀಗೇನು ಸುಖ ಅನುಭವಿಸಕತ್ತೀವಿ, ಏನು ದುಃಖ ಅನುಭವಿಸಕತ್ತೀವಿ, ಅದು ಈಗಿಂದಲ್ಲ. ನಾವು ಹಿಂದೆ ಮಾಡಿದ್ದು ಈಗ ಉಣ್ಬೇಕು, ಈಗ ಮಾಡಿದ್ದು ಮುಂದೆ ಉಣ್ಬೇಕು. ಹೋದ ವರ್ಷ ಬೆಳೆದ ಜ್ವಾಳ ಈ ವರ್ಷ ಉಣ್ಣೋದು, ಈ ವರ್ಷ ಬಿತ್ತಿದ್ದ ಮುಂದಿನ ವರ್ಷ ಉಣ್ತೀವಿ. ಹೌದಾ? ಹಂಗೆ ಸಂಚಿತ ಅಂದ್ರೇನು? ಈಗ 10 ವರ್ಷದಿಂದನೂ ಜ್ವಾಳ ಬೆಳಕೊಂತಾನೆ ಬಂದಿವಿ, ಹಾಗೇದಾಗ ತುಂಬಿಬಿಟ್ಟೆ. 10 ವರ್ಷದಿಂದ ಬೆಳೆದದ್ದು ಈಗ ನಾವು ಉಣ್ಣಕ್ಕಾಗೋಲ್ಲ. ಲಕ್ಷ ಕೊಡ್ರಿ. ಸಂಚಿತ ಅಂದ್ರೆ ಸ್ಟಾಕ್. ಈ ವರ್ಷ ನಾವು ಉಣ್ಣಾಕೇನು ಹೊರ ತಗೊಂತೀವಲ್ಲ, ಅದು ಪ್ರಾರಬ್ಧ. ಈಗ ಸದ್ಯ ಉಣ್ಣೋದು ಸ್ಟಾಕ್ ಒಳಗೈತೆ, ಅದು ಹಂಗೆ ಇಡಕ್ ಬರೋ, ಅದು ಉಣ್ಣಬೇಕ. ಪ್ರಾರಬ್ಧ ಅಂದ್ರೆ ಈ ಜನ್ಮದಾಗ ಉಂಡು ತೀರಿಸುವಂಥದ್ದು ಪ್ರಾರಬ್ಧ. ಮತ್ ಮುಂದಿನ ಜನ್ಮಕ್ಕೂ ಸ್ಟಾಕ್, ಅದು ಆಗಾಮಿ ಅಂತ. ಈಗ ಮಾಡಿದ ಮುಂದೆ ಫಲ ಕೊಡ್ತಲ್ಲ, ಅದು ಆಗಾಮಿ, ನೆಕ್ಸ್ಟ್ ಅದು ಆಗಾಮಿ. ಈ ವರ್ಷದ ಈಗ ಉಣ್ಣಾಕತ್ತೀವಿ, ಹಿಂದೆ ಮಾಡಿದ ಈಗ ಉಣ್ಣಾಕತ್ತೀವಿ, ಅದು ಪ್ರಾರಬ್ಧ.